ಇದು ಅನಾಮಿಕಾ ದೂರುದಾರನ ಸ್ನೇಹಿತ ನೀಡಿರುವಂತಹ ಸಂದರ್ಶನ. ಅನಾಮಿಕಾ ದೂರುದಾರನ ಸ್ನೇಹಿತ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಶನದಲ್ಲಿ ನಮ್ಮ ಪ್ರತಿನಿಧಿ ರವಿ ಅವರ ಜೊತೆಗೆ ಮಾತನಾಡುವಂತಹ ಒಂದು ಸಂದರ್ಶನದ ಸಂದರ್ಭದಲ್ಲಿ ಒಂದಷ್ಟು ಕಡೆಗಳಲ್ಲಿ ಬೀಪ್ ಹಾಕಿರುವಂತಹ ಶಬ್ದಗಳನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ. ಬೀಪ್ ಅನ್ನು ನಾವು ಬಳಸಿದ್ದೀವಿ. ಸೊ ಆ ಒಂದು ವಿಚಾರವನ್ನು ಕೂಡ ನಿಮಗೆ ಸ್ಪಷ್ಟಪಡಿಸ್ತೀವಿ. ಯಾವ ಕಾರಣಕ್ಕಾಗಿ ಬೀಪ್ ಹಾಕಿದ್ದೀವಿ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಅನಾಮಿಕಾ ದೂರುದಾರನ ವೈಯಕ್ತಿಕ ವಿಷಯಗಳು ಅಥವಾ ಆತನ ಹೆಸರಾಗಿರಬಹುದು ಅಥವಾ ಆತನ ಅಡ್ರೆಸ್ ಅನ್ನ ಹೇಳುವಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರಗಳಿಗೆ ಮಾತ್ರವೇ ನಾವಲ್ಲಿ ಬೀಪನ್ನ ಹಾಕಿದ್ದೀವಿ. ಯಾಕಂತಂದ್ರೆ ಕಾನೂನಿನ ಪ್ರಕಾರ ಆತನ ವಿವರಗಳನ್ನು ನಾವು ಹೇಳೋ ಹಾಗಿಲ್ಲ ಸದ್ಯಕ್ಕೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಆತ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಬೀಪ್ಗಳನ್ನು ಬಳಸಿದ್ದೀವಿ. ಯಾಕಂತಂದ್ರೆ ಇಡೀ ಸಂದರ್ಶನವನ್ನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ನಿಮಗೆ ಬೀಪ್ಗಳು ಕೇಳಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬೀಪ್ ಹಾಕಿದಿರಿ ಅನ್ನುವಂತಹ ಅನುಮಾನಗಳು ನಿಮಗೆ ಬರಬಹುದು. ಸೊ ಆ ಕಾರಣಕ್ಕಾಗಿ ನಿಮಗೆ ಅದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದೀವಿ. ಅನೇಕ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಅನಾಮಿಕಾ ದೂರುದಾರನ ಸ್ನೇಹಿತ ನೀಡಿರುವಂತಹ ವಿಚಾರಗಳು. ಯಾಕಂತಂದ್ರೆ ಈ ಒಂದು ಸಂದರ್ಶನದ ಸಂದರ್ಭದಲ್ಲಿ ಆತ ಹೇಳಿರುವ ಪ್ರಕಾರ ಯಾವುದು ಕೂಡ ಅತ್ಯಾಚಾರ ಆದಂತಹ ರೀತಿಯಲ್ಲಾಗಿರಬಹುದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಇರಲಿಲ್ಲ. ಜೊತೆಗೆ ವೈದ್ಯರುಗಳಾಗಿರಬಹುದು, ಪೊಲೀಸರ ಸಮ್ಮುಖದಲ್ಲೇ ನಾವು ಶವಗಳನ್ನ ಹೂತು ಹಾಕ್ತಾ ಇದ್ವಿ ಅನ್ನುವಂತ ಮಾತನ್ನ ಹೇಳಿರೋದು. ಧರ್ಮಸ್ಥಳ ಶವ ಶೋಧಕ್ಕೆ ಮತ್ತೊಂದು ಟ್ವಿಸ್ಟ್. ಧರ್ಮಸ್ಥಳದ ಸುತ್ತ ಕಾನೂನು ಪ್ರಕಾರ ಶವ ಹೂಳ್ತಾ ಇದ್ರ ಸಂಚಲನ ಸೃಷ್ಟಿಸಿರುವಂತ ಅನಾಮಿಕನ ಹೇಳಿಕೆ ಸುಳ್ಳ? ಹಾಗಾದ್ರೆ ಅನಾಮಿಕನ ಹಿಂದಿರುವಂತಹ ಆ ಸೂತ್ರಧಾರ ಯಾರು? ಅನಾಮಿಕ ಸ್ನೇಹಿತ ಹೇಳಿದಂತ ಸ್ಫೋಟಕ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಅನಾಮಿಕನ ಜೊತೆ ಕೆಲಸ ಮಾಡಿದವರು ಯಾರು? ಸುವರ್ಣ ನ್ಯೂಸ್ ಜೊತೆಗೆ ಅನಾಮಿಕನ ಸ್ನೇಹಿತ ಹೇಳಿರುವಂತಹ ಮಾಹಿತಿಗಳನ್ನ, ಆತನ ಸಂದರ್ಶನವನ್ನ ನೀವು ಸಂಪೂರ್ಣವಾಗಿ ನೋಡಿದಿರಿ. ಧರ್ಮಸ್ಥಳದಲ್ಲಿ ಶವಗಳು ಎಲ್ಲೆಂದರಲ್ಲಿ ಸಿಗ್ತಾ ಇತ್ತ? ಶವಗಳ ಮಾಹಿತಿ ರಾಜುಗೆ ಯಾರು ಕೊಡ್ತಾ ಇದ್ರು? ಈ ಎಲ್ಲವೂ ಕೂಡ ನಿಮ್ಗೆ ಈಗ ಕ್ಲಿಯರ್ ಆಗಿದೆ. ಈ ಸಂದರ್ಶನದಲ್ಲಿ ಎಲ್ಲ ವಿಚಾರಗಳನ್ನ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಂತ ರಾಜು ಅನಾಮಿಕಾ ದೂರುದಾರನ ಸ್ನೇಹಿತ ಇದ್ದ. ಈ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೊಂಡಿರೋದು. ಧರ್ಮಸ್ಥಳ ಸುತ್ತ ಕಾನೂನು ಪ್ರಕಾರವೇ ಶವಗಳನ್ನು ಹೂಳಲಾಗ್ತಾ ಇತ್ತ. ಹಾಗಾದ್ರೆ ದೂರುದಾರ ಉಲ್ಲೇಖಿಸಿರುವಂತಹ ವಿಚಾರಗಳಿಗೂ ಆತನ ಜೊತೆಗೆ ಆತನ ಕೆಲಸದಲ್ಲಿ ಅಂದ್ರೆ ಶವಗಳನ್ನ ಹೂಳುವಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಸಾಥ್ ನೀಡ್ತಾ ಇರುವಂತಹ ರಾಜುನ ಹೇಳಿಕೆಗೂ ಈಗ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸಂಚಲನ ಸೃಷ್ಟಿಸಿದೆ ಅನಾಮಿಕನ ಹೇಳಿಕೆ. ಹಾಗಾದ್ರೆ ಆತ ಹೇಳಿರುವಂತಹ ಹೇಳಿಕೆ ಸುಳ್ಳ? ಹಾಗಾದ್ರೆ ಅನಾಮಿಕನ ಹಿಂದಿರುವಂತಹ ಆ ಸೂತ್ರಧಾರ ಯಾರು? ಆತನ ಸ್ನೇಹಿತ ರಾಜು ನೀಡಿರುವಂತಹ ಸ್ಫೋಟಕ ರಹಸ್ಯ ಇದು. ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ರಾಜು ಅತ್ಯಾಚಾರ ಏನೂ ಇಲ್ಲ, ಅವನು ಹೇಳಿರೋದು ಸುಳ್ಳು. ಈ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ರಾಜು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅನಾಮಿಕ ಹೇಳಿದ್ದು ತಪ್ಪು ಅನ್ನುವಂತ ಮಾತನ್ನು ಕೂಡ ಕಾರ್ಮಿಕ ರಾಜು ಹೇಳಿದ್ದಾರೆ. ಸ್ವತಃ ರಾಜು ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. SITಯ ರಾಜುಗೆ ಕೂಡ ನೋಟಿಸ್ ಅನ್ನು ಕೊಟ್ಟಿದೆ. ಆ ನೋಟಿಸ್ ಅನ್ನು ಕೂಡ ನಾವು ನಿಮ್ಗೆ ಡಿಸ್ಪ್ಲೇ ಮಾಡಿದ್ವಿ. SIT ಅಧಿಕಾರಿಗಳ ಪ್ರಶ್ನೆಗಳನ್ನ ಎದುರಿಸಿದ್ದಾರೆ ರಾಜು. ಅವರಿಗೆ ತಮ್ಮ ವರ್ಷನ್ ಅನ್ನು ಕೂಡ ಹೇಳ್ಕೊಂಡಿದ್ದಾರೆ. ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನಮಗೆ ಮಾಹಿತಿ ಬರ್ತಾ ಇತ್ತು. ಶವ ಹೂಳುವ ಸಂದರ್ಭದಲ್ಲಿ ಪೊಲೀಸರು ಇರ್ತಾ ಇದ್ರು, ಡಾಕ್ಟರ್ ಕೂಡ ಇರ್ತಾ ಇದ್ರು, ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಕೊಲೆ ಏನೂ ಆಗಿಲ್ಲ, ಅನಾಮಿಕ ಹೇಳಿರೋದು ಈ ರೀತಿಯಾಗಿ ನೀಡಿರುವಂತಹ ಹೇಳಿಕೆ ತಪ್ಪು ಅನ್ನೋದನ್ನ ಹೇಳಿದ್ದಾರೆ ರಾಜು. ಇದರ ಜೊತೆಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಮಾತನಾಡಬಾರದು, ಅನಾಮಿಕ ದುಡ್ಡಿಗಾಗಿ ಈ ಕೆಲಸ ಮಾಡ್ತಾ ಇದ್ದಾನೆ, ಪಂಚಾಯಿತಿಯಿಂದ 50 ರೂಪಾಯಿ ಕೊಡ್ತಾ ಇದ್ರು, ಮನೆಯವರು ಬಂದಾಗ ಶವ ಹುಡುಕಿದ್ರೆ ಅವರು ಕೂಡ 500 ರೂಪಾಯಿ ಕೊಡ್ತಾ ಇದ್ರು. ಈ ಎಲ್ಲ ವಿಚಾರಗಳನ್ನು ಕೂಡ ಹೇಳಿರೋದು ರಾಜು. ಅತ್ಯಾಚಾರ ಏನೂ ಇಲ್ಲ, ಅವನು ಹೇಳಿರೋದು ತಪ್ಪು. ಅನಾಮಿಕ ಮಾಡಿರುವಂತ ಆಪಾದನೆಗಳಿಗೆ ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತ ಆತನ ಸ್ನೇಹಿತನೇ ಮಾಡಿರುವಂತಹ ಆರೋಪಗಳು ಇದು. ಆತ ನೀಡಿರುವಂತಹ ದೂರು ತಪ್ಪು.
ಆತ ಸುಳ್ಳು ಹೇಳ್ತಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜು. ಸುವರ್ಣ ನ್ಯೂಸ್ ಜೊತೆಗೆ ನಡೆಸಿರುವಂತಹ ಸಂದರ್ಶನದಲ್ಲಿ ಈ ವಿಚಾರಗಳನ್ನ ತನ್ನ ವರ್ಷನ್ ಅನ್ನ ಹೇಳ್ಕೊಂಡಿದ್ದಾರೆ ರಾಜು. ಎಲ್ಲಿಂದ ಮಾಹಿತಿ ಬರ್ತಾ ಇತ್ತು? ನಮಗೆ ಮಾಹಿತಿ ಕೇಂದ್ರದಿಂದಲೇ ಮಾಹಿತಿ ಬರ್ತಾ ಇತ್ತು, ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಅದರ ಜೊತೆಗೆ ಶವ ಹೂಳುವಂತ ಸಂದರ್ಭದಲ್ಲಿ ಪೊಲೀಸರು, ಡಾಕ್ಟರ್ ಕೂಡ ಇರ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.